ಅಣ್ಣ, ಫೋಟೋ ಫ್ರೇಮ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಹಾ ಕೊಡಿ. ನೀವು ಅಂದ್ರೆ ಈಗ್ಲೇ ಗೋಡೆಗೆ ನೇತಾಕ್ಬಿಡ್ತೀನಿ. ಹಂಗೆ ಮಾಡಿ ಅಣ್ಣ. ಆ ಗೋಡೆ ನೋಡಿದ್ರೆ ಬರೀ ಖಾಲಿ ಖಾಲಿನೇ ಕಾಣಿಸ್ತದೆ. ಬೇಡ ಶರತ್, ವಿರಾಟ್ ಅಣ್ಣನ ಮುಂದೆನೆ ಅವ್ರ ಅಮ್ಮನ ಫೋಟೋ ಬಿತ್ತು. ಅವ್ರಿಗೆ ಎಷ್ಟು ಬೇಜಾರಾಯ್ತೋ ಏನೋ, ಆದ್ರೆ ಅವರು ಅದನ್ನ ನಮ್ಮ ಮುಂದೆ ತೋರಿಸ್ಕೊಳ್ದೇ ಇರ್ಬೋದು. ಈಗ ಈ ಫೋಟೋನ ಇನ್ನೊಂದ್ಸಲ ವಿರಾಟ್ ಅಣ್ಣನೇ ಹಾಕ್ಲಿ. ಸರಿ, ನೀನ್ ಹೇಳೋದು ಕರೆಕ್ಟು, ವಿರಾಟೆ ಹಾಕ್ಲಿ. ಅಣ್ಣ, ಯಾರೋ ಬಂದ್ರು ಅನ್ಸುತ್ತೆ, ನೋಡ್ಕೊಂಡ್ ಬರ್ತೀನಿ. ಇರಿ, ನಾನು ಬರ್ತೀನಿ. ಪ್ರಕೃತಿ, ಬರ್ತೀನಿ. ಅತ್ತೆ, ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ನನ್ಗೀಗ 100 ಆನೆ ಬಲ ಬಂದಂಗಾಯ್ತು. ನನಗೂ ಅಷ್ಟೇಪ್ಪ, ನಿಮ್ಮ ನೋಡೋವರೆಗೂ ಮನ್ಸೇ ಇರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಕುಮಾರಣ್ಣ, ಇವರು ನಮ್ಮತ್ತೆ. ನಮಸ್ಕಾರ ಅಮ್ಮ. ಕೊಡಿ, ಬ್ಯಾಗ್ ಕೊಡಿ. ಅಳಿ ಅಂದ್ರೆ ಪ್ರಕೃತಿ ಹೇಗಿದ್ದಾಳೆ? ಅತ್ತೆ, ಗಾಬರಿ ಆಗುವಂಥದ್ದೇನೂ ಆಗಿಲ್ಲ. ನೀವು ಹೋಗಿ ಅವಳ ಮುಂದೆ ಹತ್ರೆ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಅವಳು ಹುಷಾರಾಗೋದಕ್ಕೆ ಲೇಟ್ ಆಗುತ್ತೆ, ಟ್ರೀಟ್ಮೆಂಟ್ಗೂ ಲೇಟ್ ಆಗುತ್ತೆ. ದಯವಿಟ್ಟು ಅಳಬೇಡಿ. ನಾನು ಅಳಲ್ಲ. ಬನ್ನಿ. ಅಳಿ ಅಂದ್ರೆ ನಿಜ ಹೇಳಿ, ಪ್ರಕೃತಿಗೇನು ತೊಂದರೆ ಇಲ್ಲ ತಾನೆ? ಅತ್ತೆ, ಅವಳಿಗೇನು ತೊಂದರೆ ಆಗಿಲ್ಲ ಅತ್ತೆ. ನೀವು ಬನ್ನಿ ಒಳಗೆ, ಧೈರ್ಯ ಮಾಡ್ಕೊಂಡು ಬನ್ನಿ. ಪ್ರಕೃತಿ ಅಮ್ಮ, ಅಮ್ಮ ಹೇಗಿದ್ಯಮ್ಮ? ಪ್ರಕೃತಿ ಹೇಗಿದ್ಯಮ್ಮ ನೀನು? ಏನಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಆದಷ್ಟು ಬೇಗ ಟ್ರೀಟ್ಮೆಂಟ್ ಮುಗಿಸಿ ಒಳ್ಳೆ ಸುದ್ದಿ ಕೊಡ್ತೀಯ ಅನ್ಕೊಂಡಿದ್ರೆ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಮಗಳೇ. ಅಮ್ಮ, ನೀನ್ ಅಳ್ಬೇಡ ಅಮ್ಮ. ಅಮ್ಮ, ನಿನ್ ಮಗಳು ಅನ್ಲಕ್ಕೆ ಅಂತ ಗೊತ್ತಿಲ್ವಾ? ಹೀಗ್ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ ನೋಡು. ನಂದು ಸೇರಿಸಿ 4 ಬಾರಿಸಿ ಅತ್ತೆ. ಯಾವಾಗ್ಲೂ ಬರೀ ಈ ಥರನೇ ಮಾತಾಡ್ತಿರ್ತಾಳೆ. ಸಿಂಧು ಅಂತ ಫ್ರೆಂಡ್ಸ್ ಇರ್ಬೇಕಾದ್ರೆ ಹೀಗೆಲ್ಲ ಮಾತಾಡ್ತಾರ ಮಗಳೇ? ಅವಳು ನಿನ್ ಜೊತೆ ಇರೋವರ್ಗು ನಿನ್ಗೆ ಯಾವ ಕೆಟ್ಟದೋ ಆಗೋದಿಲ್ಲ ಮಗಳೇ. ನಿನ್ ಹತ್ರ ಯಾವ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ ಮಗಳೇ. ಧೈರ್ಯವಾಗಿರು. ಸರಿ ಅಮ್ಮ. ನಾನಿವಾಗ ಬಂದಿದ್ದೀನಲ್ವಾ, ನೀನ್ ನೋಡ್ತಾ ಇರೋ ಜಿಂಕೆ ಜಿಂಕೆ ತರ ಚಿಗುರಾಗ್ಬಿಡ್ತೀಯ. ನಾನು ಅವಳಿಗೆ ಇದನ್ನೇ ಹೇಳ್ತಾ ಇದ್ದೆ ಅತ್ತೆ. ಅಮ್ಮ, ಅದೆಲ್ಲ ಬಿಡಮ್ಮ. ನೀನ್ ಹೇಗಿದ್ಯಾ? ಜರ್ನಿ ಹೇಗಿತ್ತು? ಏನು ತೊಂದ್ರೆ ಆಗಿಲ್ಲಮ್ಮ. ನಾನೇನು ಗುಂಡು ಕಲ್ ತರ ಇದ್ದೀನಿ ನೋಡು. ನಿನಗೋಸ್ಕರ ನಿನಗ್ ಬೇಕಾಗಿರೋ ಎಲ್ಲ ತಿಂಡಿನೂ ಮಾಡ್ಕೊಂಡ್ ಬಂದಿದ್ದೀನಿ. ಇರು ಬಂದೆ. ಅತ್ತೆ, ಅದನ್ನ ಆಮೇಲೆ ಕೊಡುವರಂತೆ. ನೀವು ಫಸ್ಟ್ ಏನಾದ್ರು ತಿನ್ನಿ, ಸ್ವಲ್ಪ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀರ. ಪ್ರಕೃತಿ, ಸಿಂಧು ಅತ್ತೆಗಿಷ್ಟ ಅಂತ ಅಲ್ಲಿಂದ ಗಿಣ್ ಮಾಡ್ಕೊಂಡ್ ಬಂದಿದ್ದೀನಿ ಮಗಳೇ. ಸಿಂಧುಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು ಮಗಳೇ. ಅಮ್ಮ, ನಾನ್ ಮಾಡಲ್ಲಮ್ಮ. ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಒಂದ್ ಕೆಲ್ಸ ಮಾಡು, ನೀನೇ ಫೋನ್ ಮಾಡಿ ಬರಕ್ ಹೇಳು, ಅವಾಗ ಬರ್ತಾರೆ. ಸರಿ, ನಾನ್ ಫೋನ್ ಮಾಡ್ತೀನಿ. ಅತ್ತೆ, ನೀವು ವಿರಾಟ್ ಅವ್ರ ಅಮ್ಮನ್ ನೋಡಿಲ್ಲ ಅಲ್ವಾ? ಯಾಕಳಿ ಅಂದ್ರೆ? ನೀವು ಫೋಟೋಗಿಂತ ಅವ್ರನ್ನ ಎದುರುಗಡೆ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಎಂತ ಕಳೆ, ಎಂತ ಗಾಂಭೀರ್ಯ. ಆ ರಾಯಲ್ ಫೀಲು ಫೋಟೋಗಿಂತ ಎದುರುಗಡೆ ನೋಡಿದ್ರೆ ಚೆನ್ನಾಗಿರುತ್ತೆ. ಏನಂತೀಯ ಪ್ರಕೃತಿ? ಸರಿಯಾಗಿ ಹೇಳಿದ್ರಿ ಶರತ್. ಅಮ್ಮ, ನೀನ್ ಹೋಗಮ್ಮ, ಫ್ರೆಶ್ ಅಪ್ ಆಗ್ಬಿಟ್ ಬಾ, ಊಟ ಮಾಡುವಂತೆ. ಸರಿ ಮಗಳೇ. ಹಾಗೆ ಸಿಂಧುಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಸರಿ ಅಮ್ಮ. ಸಿಂಧು, ವೀರ್ ಮುಖ ನೋಡು ಹೇಗ್ ಬದಲಾಗ್ತಾ ಇದೆ ಅಂತ.
ವಸು ನೋಡು ವಿರಾಟ್ ಮುಖ ನೋಡು ಹೇ ಕೋಪ ಮಾಡ್ಕೊಳಕ್ ಶುರು ಮಾಡಿದಾನೆ ಅಂತ. ಈಗ ಈಶಾನ್ಯ ಅನ್ಕೊಂಡಿದ್ದೇನಾದ್ರೂ ಆದ್ರೆ ಸಿಂಧು ಮನೆ ಬಿಟ್ಟು ಹೋಗ್ತಾಳೆ. ಹೋಗ್ಬೇಕು ಅಂತಾನೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋದು. ಇರು, ಏನಾಗುತ್ತೆ ಅಂತ ನೋಡೋಣ. ಈಗ ಒಂದೇ ಒಂದು ಮಾತು ಸಿಂಧು ಬಾಯಿಂದ ಬಂದ್ರು ನಾನು ಅನ್ಕೊಂಡಿರೋದಾಗತ್ತೆ. ಮಾತಾಡು ಸಿಂಧು, ಮಾತಾಡು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನ್ ಮೇಡಮ್, ಕೊರಿಯರ್ ಬಾಯ್. ಹಲೋ ಹಲೋ ಮೇಡಮ್. ನೀವ್ ಮಾತಾಡ್ತಿರೋದು Hello. ಕೇಳಿಸ್ತಿಲ್ಲ. ಒಂದ್ ನಿಮಿಷ ಆಚೆ ಬಂದೆ. ಹಾ, ಅದೇ ರೋಡಲ್ಲಿ ಸ್ವಲ್ಪ ಸ್ಟ್ರೇಟ್ ಬನ್ನಿ. ದೊಡ್ಡದಾಗಿ ರಾಜ್ ಬಹದ್ದೂರ್ ಅಂತ ನಿಮ್ಗೆ ಬೋರ್ಡ್ ಕಾಣಿಸ್ತಾ ಇದ್ಯಾ? ಅಲ್ಲೇ ಸೆಕ್ಯೂರಿಟಿಗೆ ಹೇಳಿ ಒಳಗ್ ಬನ್ನಿ. ನಾನ್ ಲಾನ್ ಅಲ್ಲಿ ಇರ್ತೀನಿ. ಓಕೆ ಮೇಡಮ್. ಸರಿ. ಇದೇ ಟೈಮಿಗೆ ಕಾಲ್ ಬರ್ಬೇಕಿತ್ತಾ? ಪರವಾಗಿಲ್ಲ, ಈ ಪವರ್ ಬೇಗ ಕಡಿಮೆ ಆಗಲ್ವಲ್ಲ. ಗೊತ್ತಾಗಲ್ವಾ ಲಕ್ಷ್ಮಿ? ಎಷ್ಟ್ ಸರಿ ಹೇಳ್ಬೇಕು ಮಗು ಹಾಲ್ ಖಾಲಿ ಆಗಿದ ತಕ್ಷಣ ತಂದಿಡು ಅಂತ? ಯಾವಾಗ್ಲೂ ತಂದಿಡ್ತಿದ್ದೆ ಅಮ್ಮವ್ರೆ, ಮರ್ತ್ ಹೋಯ್ತು. ಹೋಗಿ ತಂದ್ಬಿಡ್ತೀನಿ, ಒಂದೇ ಒಂದ್ ನಿಮಿಷ. ಲಕ್ಷ್ಮಿ ಬೇಗ ಹಾಲ್ ತಗೊಂಡ್ ಬಾ. ಎಷ್ಟೊತ್ತು? ಬಂದೆ ಅಮ್ಮವ್ರೆ. ಲಕ್ಷ್ಮಿ ಅಮ್ಮವ್ರೆ, ಗೊತ್ತಿಲ್ದೆ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಏಯ್, ಏನೇ ಕ್ಷಮಿಸೋದು? ಕಾಣಿಸಲ್ವಾ ನಿಂಗೆ? ಮನೆ ಜವಾಬ್ದಾರಿ ಗೊತ್ತಿಲ್ದೇನೆ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ವಿರಾಟ್, ಆಫ್ಟರ್ ಆಲ್ ಹಾಲ್ ಚೆಲ್ಲಿದ್ದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಪರವಾಗಿಲ್ಲ ಬಿಡು, ಏನೋ ಗೊತ್ತಿಲ್ಲದೆ ಮಿಸ್ ಆಗಿ ಹಾಲ್ ಚೆಲ್ಲೋಯ್ತು ಅಷ್ಟೇ ಅಲ್ವಾ? ಅದ್ಕೆ ನನ್ ಮುಂದೆನೆ ಕೆಲ್ಸದವ್ರಿಗೆ ಸಪೋರ್ಟ್ ಮಾಡಬೇಡಿ. ಕೆಲ್ಸದವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಸದ್ರ ಕೊಟ್ರೆ ತಲೆ ಮೇಲೆ ಕುತ್ಕೋತಾರೆ. ಹೇ ವಿರಾಟ್, ಕಾಮ್ ಡೌನ್. ಏನು ಆಗಿಲ್ಲ ಅಲ್ವಾ ಈಗ? ಯಾಕೆಷ್ಟು ಟೆಂಪರ್ ಆಗ್ತಿದ್ಯಾ? ಅಮ್ಮ, ಇಲ್ಲಿ ಏನಾಗ್ತಾ ಇದೆ? ವಿರಾಟ್ ಅಥರ್ವನ್ನ ಹೇಗ್ ನೋಡ್ತಿದ್ದ ನೋಡು. ಇವರಿಬ್ರು ಮಧ್ಯೆ ಏನಾದ್ರೂ? ಏನು ಆಗಲ್ಲ, ಸುಮ್ಮನಿದೆ. ಇಷ್ಟೊತ್ತಾದ್ರೂ ಈ ಸಿಂಧು ಬರ್ಲೇ ಇಲ್ವಲ್ಲ. ಏಯ್,